ನಮಸ್ಕಾರ ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನಿಲ್ಲಿ ರಾಮೇಶ್ವರಂಗೆ ರಾಮೇಶ್ವರ ಲಿಂಗದ ದರ್ಶನವನ್ನು ಪಡೆದುಕೊಂಡ ನಂತರ ಇದು ಸಮುದ್ರದಲ್ಲಿ ವಿಹಾರಕ್ಕೆ ದೋಣಿ ವಿಹಾರದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ 100 ರೂಪಾಯಿ ಟಿಕೆಟ್ ಕೊಟ್ಟು ತೊಗೊಂಡೆವು. ಇಲ್ಲಿ ಸುಮಾರು ಈ ಒಂದು ದೋಣಿಯ ಮುಖಾಂತರ ಸುಮಾರು ಒಂದು 5-6 ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಇದು ಈ ಸಮುದ್ರದಲ್ಲಿ ಓಡಾಟ ಮಾಡೋರಿದ್ದೀವಿ. ಈ ಒಂದು ದೋಣಿ ವಿಹಾರವನ್ನು ಮಾಡೋದಿದ್ದೀವಿ. ಇದರದ್ದು ಒಂದು ಅಲ್ಲಿ ದೋಣಿ ವಿಹಾರದಲ್ಲಿ ಹೋದ ಮೇಲೆ ಅದರಲ್ಲಿ ಕೂತ ಮೇಲೆ ತಮಗೆ ಈ ಒಂದು ಸಮುದ್ರದ ಒಂದು ನೋಟ ಮತ್ತು ಈ ದೋಣಿಯಲ್ಲಿ ಹೋಗ್ತಕ್ಕಂಥ ಮಜಾ ಇದೆಲ್ಲ ಕೂಡ ತಮಗೆ ತೋರಿಸ್ತೀನಿ. ಈಗ ನನ್ನ ಜೊತೆ ನನ್ನ ದೋಸ್ತರು ಕೂಡ ಬಂದಿದ್ದಾರೆ. ಸುಮಾರು ಒಂದು 10 ಜನ ಈ ಒಂದು ದೋಣಿ ವಿಹಾರಕ್ಕೆ ಈ ಒಂದು ಸಮುದ್ರದಲ್ಲಿ ಒಂದು ಪ್ರಯಾಣ ಮಾಡ್ತಾಯಿದ್ದೀವಿ. ಇದರ ಅನುಭವನ ತಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಈಗ ಈ ಒಂದು ಸಮುದ್ರದಲ್ಲಿ ಈಗ ನಾನು ದೋಣಿ ಹತ್ರ ಬಂದೆ. ಈಗ ಇದು ನಮ್ಮದು ಇದು ಈಗ ನಾವು ಸಮುದ್ರದ ಮಧ್ಯೆ ರಾಮೇಶ್ವರಂದಲ್ಲಿ ನಾವಲ್ಲಿ 100 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಇಲ್ಲಿ ಒಳಗಡೆ ಬಂದೆವು. ಇದು ಸುಮಾರು ಇದು ಬೋಟಿನ ವಿಹಾರದ ಮೊತ್ತ ಕೇವಲ 100 ರೂಪಾಯಲ್ಲಿ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ತಿರುಗಿಸ್ತಕ್ಕಂಥ ನೋಡಿ. ಇಲ್ಲಿ ಎಲ್ಲ ಕೂಡ ದೊಡ್ಡ ದೊಡ್ಡ ಹಡಗಗಳು ಕೂಡ ನಾನು ಹಿಂದಗಡೆ ಕಾಣ್ತಾ ಇದ್ದೀವಿ. ದೊಡ್ಡ ಹಡಗಗಳು ಇಲ್ಲಿ ನೋಡಿ ರಾಮೇಶ್ವರಂ ಮಂದಿರ ಕಾಣುತ್ತೆ. ಇಲ್ಲಿಂದ ಈ ಒಂದು ಇದರಿಂದ ಇಡೀ ರಾಮೇಶ್ವರಮನ್ನೇ ನಾವು ಇಲ್ಲಿ ನೋಡ್ಬೋದು. ಭಾಳ ಅದ್ಭುತವಾಗಿ ಕಾಣ್ತಕ್ಕಂಥದ್ದು, ಭಾಳ ನಿಸರ್ಗತ ಮತ್ತು ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಕ್ಷಣ ಇದು. ಸಮುದ್ರದ ವಿರಾಟ ವಿಹಂಗಮವಾಗಿರ್ತಕ್ಕಂಥ ನೋಟ ಇದು. ಭಾಳ ನೋಡೋಕ್ಕೆ ರಾಮೇಶ್ವರಂ ಬಂದರೆ ತಪ್ಪದೆ ಈ ಒಂದು ದೋಣಿ ವಿಹಾರವನ್ನು ತಾವು ರಾಮೇಶ್ವರಂ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿದ ನಂತರ ಅದರ ಪಕ್ಕದಲ್ಲೇ ಈ ಒಂದು ದೋಣಿ ವಿಹಾರದ ಒಂದು ಇಲ್ಲಿಂದ ನಾವು 100 ರೂಪಾಯಿ ಕೊಟ್ಟರೆ ನಿಮ್ಗೆ 5 ಕಿಲೋಮೀಟ್ರ್ ರೇಂಜಿನಲ್ಲಿ ಹಡಗದಲ್ಲಿ ತಮಗೆ ದೋಣಿಯಲ್ಲಿ ತಿರುಗಿಸ್ಕೊಂಡು ಒಂದು ರೌಂಡನ್ನು ಹಾಕಿ ಬರ್ತಾರೆ. ಸುಮಾರು ಒಂದು ಇದು 25ರಿಂದ 30 ನಿಮಿಷದ ವಿಹಾರ. ನಿಜವಾಗಿ ಕೂಡ ಭಾಳ ಅದ್ಭುತವಾದ ಒಂದು ಒಳ್ಳೆಯ ಸುಂದರ ಕ್ಷಣ ಅನ್ಬೋದು ನಾವು. ಈ ರೀತಿ ಒಂದು ದೋಣಿ ವಿಹಾರವನ್ನು ಮಾಡಿದ್ರು. ತಾವು ಕೂಡ ಇಲ್ಲಿಗೆ ಬಂದರೆ ಈ ಒಂದು ದೋಣಿ ವಿಹಾರವನ್ನು ಮಾಡಬೇಕು, ಇದರ ಒಂದು ಮಜಾನ ತಗೋಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಿದರೆ ಧನ್ಯವಾದಗಳು.